ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 12ರಲ್ಲಿ ನಾವು ಹೀಗೆ ಓದ್ತೇವೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಯಾಕೆಂದರೆ ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಕ್ಕುವುದು. ಈ ಲೋಕದಲ್ಲಿ ನಿಮಗೆ ಪ್ರತಿಫಲ ಅಥವಾ ಸನ್ಮಾನ ಸಿಗೋದಿಲ್ಲ. ಒಂದು ವೇಳೆ ನೀವು ಹಿಂಸೆಯನ್ನು ಅನುಭವಿಸಬಹುದು ಅಥವಾ ಹೊರಗಡೆ ಹಾಕಲ್ಪಡಬಹುದು. ಆದರೆ ನೀವು ಪರಲೋಕದಲ್ಲಿ ಪಡೆಯುವಂಥ ಒಂದು ಬಹುಮಾನ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ಏಕೆಂದರೆ ನಿಮಗಂತೆ ಮುಂಚೆ ಇದ್ದ ಎಲ್ಲ ಪ್ರವಾದಿಗಳನ್ನು ಅವರು ಹೀಗೆ ಹಿಂಸೆ ಮಾಡಿದರು. ನೀವು ಹಳೆಯ ಒಡಂಬಡಿಕೆಯ ಪ್ರವಾದಿಗಳನ್ನು ಗಮನಿಸೋದಾದರೆ ದೇವರು ನಿಜವಾದ ಪ್ರವಾದಿಗಳನ್ನು ಹಿಂಸಲ್ಪಟ್ಟದ್ದನ್ನು ಕಾಣ್ತೀರಿ. ಕೆಲವೊಮ್ಮೆ ಅವರು ಅನುಭವಿಸಿದ ಹಿಂಸೆಗಳ ಸ್ಪಷ್ಟವಾದಂಥ ಒಂದು ಉದಾಹರಣೆಯನ್ನು ಕೊಡಲ್ಪಟ್ಟಿದೆ ಸತ್ಯವೇದದಲ್ಲಿ. ಆದರೆ ಅವರು ಇಸ್ರಾಯೇಲರ ವಿರುದ್ಧವಾಗಿ ಬಿರುಸಾಗಿ ಮಾತಾಡಿದಂಥ ಯೆಶಾಯನಂತ ಒಬ್ಬ ಮನುಷ್ಯನನ್ನು ಪರಿಗಣಿಸಿರಿ. ಯೆಶಾಯನ ಗ್ರಂಥದಲ್ಲಿ ಆತನು ಯಾವ ರೀತಿ ಸತ್ತೋದ ಎಂಬುದಾಗಿ ತಿಳಿಸಲಾಗಿಲ್ಲ. ಯಾಕಂದರೆ ಅವರು ಬಹಳ ಹಿಂಸೆ ಕೊಟ್ಟರು. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಯೆಶಾಯನು ಒಬ್ಬನು ಮತ್ತು ಅವನನ್ನು ಗರಗಸದಿಂದ ಕೊಯ್ದು ಕೊಂದರು ಎಂಬುದಾಗಿ ನಾವು ನೋಡ್ತೇವೆ. ಗರಗಸದಿಂದ ಎಷ್ಟು ಹಿಂಸೆ ಅಲ್ವಾ! ಕರ್ತನ ಸುವಾರ್ತೆಗಾಗಿ ಹತಸಾಕ್ಷಿಗಳಾದರು. ನಮ್ಮ ಮಧ್ಯೆ ಹತಸಾಕ್ಷಿಗಳು ತಮ್ಮನ್ನು ತಾವು ಬಲಿಯಾಗಿ ಅರ್ಪಿಸಿದರು, ಯಜ್ಞವಾಗಿ ಅರ್ಪಿಸಿದರು, ಕೇವಲ ಸುವಾರ್ತೆಯ ನಿಮಿತ್ತ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಸೆಫ್ತಾನ್ನ ಮಹಾರಾಜನ ಮುಂದೆ ನಿಂತಾಗ ಆತನು ಅಲ್ಲಿ ನೆರೆದಿದ್ದ ಜನಸಮೂಹಕ್ಕೆ ವಿಸ್ತಾರವಾದಂಥ ಸಂತೋಷವನ್ನು ನೀಡಿದ ನಂತರ ಒಂದು ಬಹಳ ಪ್ರಮುಖವಾದಂಥ ಪ್ರಶ್ನೆಯನ್ನು ಆಗ್ತಾನೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 52ರಲ್ಲಿ ನಾವು ನೋಡ್ತೇವೆ, ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆಪಡಿಸಿದವರು ಯಾರಿದ್ದಾರೆ? ನಿಮ್ಮ ಪಿತೃಗಳು ಆ ನೀತಿ ಸ್ವರೂಪನಾದ ಯೇಸುವಿನ ಆಗಮನದ ವಿಷಯವನ್ನು ಮುಂದಾಗಿ ಸಾರಿದವರನ್ನು ಕೊಂದರು. ಇಸ್ರಾಯೇಲಿನ ಪ್ರವಾದಿಗಳಲ್ಲಿ ಅವರು ಹಿಂಸಿಸದೆ ಬಿಟ್ಟವರು ಯಾರಿದ್ದಾರೆ? ಒಬ್ಬನನ್ನಾದರೂ ಹೆಸರಿಸಬಲ್ಲಿರಾ? ಇಲ್ಲಿ ಸ್ಟೆಫನನು ಇಸ್ರಾಯೇಲರ ಇತಿಹಾಸವನ್ನು ವಿಸ್ತಾರವಾಗಿ ಹೇಳ್ತಾನೆ. ಆತನು ಇಸ್ರಾಯೇಲರ ಇತಿಹಾಸವನ್ನು ಅಧ್ಯಯನ ಮಾಡಿದ. ಇಸ್ರಾಯೇಲರ ಸಂಪೂರ್ಣ ಇತಿಹಾಸದಲ್ಲಿ ಹಿಂಸೆಗೆ ಒಳಗಾಗದ ಒಬ್ಬನೇ ಒಬ್ಬ ಪ್ರವಾದಿಯು ಇರಲಿಲ್ಲ ಅನ್ನುವುದನ್ನು ಅವನು ಅರಿತಿದ್ದ. ಹಳೆಯ ಒಡಂಬಡಿಕೆಯಾಗಲಿ ಹೊಸ ಒಡಂಬಡಿಕೆಯಾಗಲಿ ಯಾವ ಯಥಾರ್ಥ ಪ್ರವಾದಿಯನ್ನು ಜನರು ಮೆಚ್ಚಿಕೊಳ್ಳಲಿಲ್ಲ. ಯಾಕೆಂದರೆ ಯೇಸುವಿನ ನಿಮಿತ್ತವಾಗಿ ಮತ್ತು ಯೇಸುವಿನ ಬೋಧನೆಯ ನಿಮಿತ್ತವಾಗಿ ದೃಢವಾಗಿ ನಿಲ್ಲುವುದು ಎಂದರೆ ಅದು ಕರ್ತನ ಶಿಲುಬೆಯನ್ನು ಹಿಂಬಾಲಿಸುವುದು. ಕರ್ತನ ಶಿಲುಬೆಯನ್ನು ಹಿಂಬಾಲಿಸುವುದು. ಸಭಾಪಾಲಕರನ್ನು ಜನರು ಮೆಚ್ಚಿಕೊಳ್ಳಬಹುದು, ಸುವಾರ್ತಿಕರನ್ನು ಜನರು ಮೆಚ್ಚಿಕೊಳ್ಳಬಹುದು. ಕೆಲವೊಮ್ಮೆ ಅಪೊಸ್ತಲರು ಸಹ ಜನಪ್ರಿಯರಾಗಬಹುದು. ಉಪದೇಶಕರು ಸಭೆಯಲ್ಲಿ ಬಹಳ ಜನಪ್ರಿಯವನ್ನು ಗಳಿಸಬಹುದು. ಆದರೆ ಒಬ್ಬ ಪ್ರವಾದಿಯನ್ನು ಜನರು ಮೆಚ್ಚಿಕೊಳ್ಳುವುದು ಸಾಮಾನ್ಯವಾಗಿ ಇಲ್ಲವೆನ್ನಬಹುದು. ಯಾಕೆಂದರೆ ಆತನು ಒಂದು ಸಭೆಯನ್ನು ಅಥವಾ ಅದರಲ್ಲಿರುವ ಜನರನ್ನು ಪರೀಕ್ಷಿಸಿ ನೋಡಿ ಅವರ ತಪ್ಪುಗಳನ್ನು ಗುರುತಿಸಿ ಅವರನ್ನು ಬೆಳಕಿಗೆ ತರುವುದಕ್ಕಾಗಿ ಬರ್ತಾನೆ. ಆತನು ಸಭೆಗೆ ಬರುವ ಉದ್ದೇಶ ಅವರು ಕೇಳಬೇಕಾಗಿರುವುದನ್ನು ಬೋಧಿಸುವುದಕ್ಕಾಗಿ, ಅವರು ಇಷ್ಟಪಡುವುದನ್ನು ಬೋಧಿಸುವುದಕ್ಕಾಗಲ್ಲ. ಅವರು ದೇವರ ವಾಕ್ಯದ ಯಾವ ಅಂಶಗಳನ್ನು ನಿರ್ಲಕ್ಷಿಸಿದ್ದಾರೋ ಅವರಿಗೆ ಅದನ್ನು ತೋರಿಸ್ತಾನೆ. ಜನರ ಜೀವನದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಅವರು ದೇವರ ಗುಣಮಟ್ಟವನ್ನು ತಲುಪಿಲ್ಲವೆಂಬುದು ಅವರು ತೋರಿಸಿಕೊಡ್ತಾನೆ. ಇದಕ್ಕಾಗಿ ಹಿಂಸೆಗೆ ಗುರಿಯಾಗ್ತಾನೆ. ಇದು ಇಂದಿಗೂ ನಡೆಯುತ್ತಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ಈ ಲೋಕವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ದೇವರೇ, ಸುವಾರ್ತೆ ಅನ್ನುವಂಥ ಬೀಜ ಸ್ವಾಮಿ
ದೇವರೇ, ಎಲ್ಲೆಲ್ಲಿ ಸುವಾರ್ತೆಯ ಅಗತ್ಯ ಇದೆಯೋ ಅಲ್ಲೆಲ್ಲ ದೇವರೇ ಅಪ್ಪ, ಪರಿಶುದ್ಧಾತ್ಮ ದೇವರೇ ಅಪ್ಪ ಯೇಸುವೆ, ನೀವು ಕಳಿಸುವುದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಸುವಾರ್ತೆ ಜಗತ್ತಿನ ಮೂಲೆ ಮೂಲೆಗೂ ಕಡೆಯವರೆಗೂ ಸಾರುವುದಕ್ಕೆ ದೇವರೇ, ನೋಡ್ತಾ ಇರತಕ್ಕಂಥ ಮಕ್ಕಳಲ್ಲಿ ಯೇಸುವೆ ನಿಮ್ಮ ರಕ್ತದಿಂದ ಪ್ರೇರೇಪಿಸಲ್ಪಡಲಿ ಸ್ವಾಮಿ. ಸಹಾಯ ಮಾಡಿಸು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.